ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಯುವರ್ ಗುರುಕುಲ್. ಟುಡೇಸ್ ಟಾಪಿಕ್ ಈಸ್ ಕೌಂಟಿಂಗ್ ಫಿಗರ್ಸ್. ಇದರಲ್ಲಿ 4-5 ಟೈಪ್ಸಲ್ಲಿ ಕ್ವಶನ್ಸ್ನ ಕೇಳಿರ್ತಾರೆ. ಅಂದರೆ ಒಂದು ಫಿಗರ್ನ ಕೊಟ್ಬಿಟ್ಟು ಇದರಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದೆ, ಮತ್ತು ಇನ್ನು ಎಷ್ಟು ಸ್ಕ್ವೇರ್ಸ್ ಇದೆ, ಎಷ್ಟು ರೆಕ್ಟ್ಯಾಂಗಲ್ಸ್ ಇದೆ, ಎಷ್ಟು ಸರಳ ರೇಖೆಗಳಿದೆ, ಈ ರೀತಿಯಾಗಿ ಕ್ವಶನ್ಸನ್ನು ಕೇಳಿರ್ತಾರೆ. ಫಸ್ಟು ಒಂದೇ ಫಿಗರಲ್ಲಿ ಕೇಳಿರಲ್ಲ, ಬೇರೆ ಬೇರೆಯಾಗಿ ಡಯಾಗ್ರಾಮ್ಸ್ನ ಕೊಟ್ಟು ನಿಮಗೆ ಅದರಲ್ಲಿ ಯಾವ ಫಿಗರ್ನ ಕೌಂಟ್ ಮಾಡಬೇಕು, ಎಷ್ಟಿದ್ದಾವೆ ಫಿಗರ್ಸ್ ಅಂತ ಕ್ವಶನ್ನ ಕೇಳಿರ್ತಾರೆ. ಓಕೆನಾ? ಇದರಲ್ಲಿ ನೋಡಿ, ಇದು ಸ್ಕ್ವೇರ್, ರೆಕ್ಟ್ಯಾಂಗಲ್, ಟ್ರಯಾಂಗಲ್ ಶೇಪ್ಸ್ ಅಂತೂ ನಿಮಗೆ ಗೊತ್ತಿದ್ದೇ ಇರುತ್ತೆ. ನೆಕ್ಸ್ಟ್ ಸರಳ ರೇಖೆಗಳು, ಇದು ಸರಳ ರೇಖೆಗಳು. ನೆಕ್ಸ್ಟ್ ಪ್ಯಾರಲೋಗ್ರಾಮ್. ನೆಕ್ಸ್ಟ್ ಮತ್ತು ಇದು ಸ್ಕ್ವೇರ್ಸ್ ಮೇಲೆ ಪ್ರಾಬ್ಲಮ್ಸ್ನ ನೋಡ್ತಾ ಹೋಗೋಣ. ಅಂದರೆ ಯಾವ ರೀತಿ ಕ್ವಶನ್ಸ್ನ ಕೇಳಿರ್ತಾರೆ ಅಂತೇಳಿ. ಮೊದಲೇನು ಮಾಡಿರ್ತಾರೆ, ಒಂದು ಫಿಗರ್ನ ಕೊಟ್ಟಿರ್ತಾರೆ ನಿಮಗೆ. ಒಂದು ಫಿಗರ್ನ ಕೊಟ್ಬಿಟ್ಟು ಅದರಲ್ಲಿ ಎಷ್ಟು ಸ್ಕ್ವೇರ್ಸ್ ಇದೆ ಅಂತೇಳಿ ಕ್ವಶನ್ಸ್ನ ಕೇಳ್ತಾರೆ. ಈಗ ಫಸ್ಟ್ ಕ್ವಶನಲ್ಲಿ ಈ ಫಿಗರಲ್ಲಿ ಎಷ್ಟು ಸ್ಕ್ವೇರ್ಸ್ ಇದೆ ಅಂತ ನೀವು ಕಂಡುಹಿಡಿಬೇಕು. ಇದರಲ್ಲಿ ನೋಡಿ, ಈ ಫಿಗರಲ್ಲಿ ಎಷ್ಟು ಸ್ಕ್ವೇರ್ಸ್ ಇದೆ? 1 2 3 4 ಆ್ಯಂಡ್ ನೆಕ್ಸ್ಟ್ ಬಿಗ್ ಸ್ಕ್ವೇರ್ 1. ಎಷ್ಟಾಯಿತು? ಟೋಟಲಿ 5 ಸ್ಕ್ವೇರ್ಸ್ ಇದೆ ಈ ಬಾಕ್ಸಲ್ಲಿ. ಬಟ್ ಇದೇನಾಗುತ್ತೆ, ಇದು ಚಿಕ್ಕ ಡಯಾಗ್ರಾಮ್ ಇರೋದ್ರಿಂದ ನಿಮಗೆ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು. ಬಟ್ ನಿಮಗೆ ದೊಡ್ಡ ದೊಡ್ಡ ಡಯಾಗ್ರಾಮ್ ಕೊಟ್ಟವಾಗ ಏನಾಗುತ್ತೆ, ಫಿಗರ್ಸ್ನ ಕೌಂಟ್ ಮಾಡೋವಾಗ ಕನ್ಫ್ಯೂಸ್ ಆಗುತ್ತೆ. ಕೆಲವೊಂದಿಷ್ಟು ಏನಾಗ್ಬೋದು, ಫಿಗರ್ಗಳು ಮಿಸ್ ಆಗ್ಬೋದು. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ, ಇದಕ್ಕೆ ಒಂದು ಟ್ರಿಕ್ ಇದೆ. ಏನು ಟ್ರಿಕ್ಕಪ್ಪ ಅಂದರೆ, ಇಲ್ಲಿ ನೋಡಿ, ಫಸ್ಟ್ ಏನು ಮಾಡಬೇಕು, ನೀವು ಎಷ್ಟು ಅಡ್ಡ ಸಾಲುಗಳಿದ್ದಾವೆ, ಎಷ್ಟು ಕಂಬ ಸಾಲುಗಳಿದ್ದಾವೆ ಅಂತ ಏನು ಮಾಡಬೇಕು, ನಂಬರ್ಸ್ನ ಕೊಟ್ಕೋಬೇಕು. ಓಕೆ, ಇಲ್ಲಿ ನೋಡಿ 1 2 ಅಂದರೆ ಇಲ್ಲಿ ಎಷ್ಟು ಕಂಬ ಸಾಲುಗಳಿದ್ದಾವೆ? 2. ಆಮೇಲೆ ಅಡ್ಡ ಸಾಲುಗಳೆಷ್ಟಿದ್ದಾವೆ? 2. ಆಮೇಲೆ ಏನು ಮಾಡಬೇಕು, ಲಾಸ್ಟ್ ನಂಬರ್ ಟು ಲಾಸ್ಟ್ ನಂಬರ್, ಓಕೆ, ಈ ರೀತಿ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. 1 × 1 1, 2 × 2 4. ಆಮೇಲೆ ಮಲ್ಟಿಪ್ಲೈ ಮಾಡಿದ ಮೇಲೆ ಏನು ಮಾಡಬೇಕು, ಅವೆರಡು ನಂಬರ್ಸ್ ಇರುತ್ತಲ್ವ ಅದನ್ನು ಆ್ಯಡ್ ಮಾಡಬೇಕು. 1 + 4 ಎಷ್ಟಾಗುತ್ತೆ? 5. ಸೊ ಈಗ ಇಲ್ಲಿ ಕೊಟ್ಟಿರೋ ಡಯಾಗ್ರಾಮಲ್ಲಿ ಎಷ್ಟು ಸ್ಕ್ವೇರ್ಸ್ ಇದೆ ಅಂದರೆ 5 ಸ್ಕ್ವೇರ್ಸ್ ಇದೆ. ಅರ್ಥ ಆಯ್ತಲ್ವ? ಇದು ಬೇಸಿಕ್ ಮೆಥಡ್. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಇಲ್ಲಿ ನೋಡಿ, ಇದರಲ್ಲಿ ಎಷ್ಟು ಇದ್ದಾವೆ ಸ್ಕ್ವೇರ್ಸ್? ಕ್ವಶನ್ ಏನು ಕೇಳ್ತಾರೆ, ಕೊಟ್ಟಿರೋ ಅಂಥ ಒಂದು ಡಯಾಗ್ರಾಮಲ್ಲಿ ನಿಮಗೆ ಎಷ್ಟು ಸ್ಕ್ವೇರ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳಿರ್ತಾರೆ. ನಾನು ನಿಮಗೆ ಹೇಳಿರೋ ಪ್ರಕಾರ ಬೇಸಿಕ್ ಮೆಥಡಲ್ಲಿ ಏನು ಮಾಡಬೇಕು, ಫಸ್ಟು ಎಷ್ಟು ಕಂಬ ಸಾಲುಗಳಿದ್ದಾವೆ, ಎಷ್ಟು ಅಡ್ಡ ಸಾಲುಗಳಿದ್ದಾವೆ ಅಂತೇಳಿ ಏನು ಮಾಡಬೇಕು, ನೀವು ನಂಬರ್ಸ್ನ ಕೊಟ್ಕೋಬೇಕು. ಇಲ್ಲಿ ನೋಡಿ, ಎಷ್ಟು ಕಂಬ ಸಾಲುಗಳಿದ್ದಾವೆ? 1 2 3 4 5. 5 ಕಂಬ ಸಾಲುಗಳಿದ್ದಾವೆ. ಅಡ್ಡ ಸಾಲುಗಳು ಎಷ್ಟಿದ್ದಾವೆ? 1 2 3 4 5. ಓಕೆ, ಇವಾಗ ಏನು ಮಾಡಬೇಕಂತ ಹೇಳಿದ್ದೆ ನಾನು, ಲಾಸ್ಟ್ ಟು ಲಾಸ್ಟ್ ನಂಬರ್ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. 5 × 5 4 × 4 3 × 3 2 × 2 1 × 1. ಮಲ್ಟಿಪ್ಲೈ ಮಾಡಿದಾಗ ಏನು ಆನ್ಸರ್ ಬರುತ್ತೆ ಅದನ್ನೇನು ಮಾಡಬೇಕು, ಟೋಟಲಿ ಆ್ಯಡ್ ಮಾಡಬೇಕು. ಓಕೆನಾ? ಆ್ಯಡ್ ಮಾಡಿದರೆ ಎಷ್ಟು ಬಂತು ಆನ್ಸರ್? 55 ಬಂತು. ಓಕೆನಾ? ನೀವು ಬೇಕಿದ್ದರೆ ಒಂದೊಂದಾಗಿ ಕೌಂಟ್ ಮಾಡ್ತಾ ಬನ್ನಿ. ಇದರ ಆನ್ಸರ್ ಏನಾಗುತ್ತೆ? 55 ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗೋಣ. ಇದು ಈಸಿ ಇದೆ ಅಂದ್ಕೊಳ್ತೀನಿ, ಟ್ರೈ ಮಾಡಿ ನೀವೇ. ಮೊದಲೇನು ಮಾಡಬೇಕು, ಎಷ್ಟು ಅಡ್ಡ ಸಾಲು ಕಂಬ ಸಾಲಿದ್ದಾವೆ ಅಂತ ನಂಬರ್ಸ್ ಕೊಟ್ಕೊಳ್ಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು ಈ ರೀತಿ. ಓಕೆನಾ? 1 × 1 2 × 2 3 × 3. ಆಮೇಲೆ ಏನು ಮಾಡಬೇಕು, ಇವನ್ನ ಆ್ಯಡ್ ಮಾಡಬೇಕು. ಅದೇನಾಗಿರುತ್ತೆ, ನಿಮಗೆ ಆನ್ಸರ್ಸ್ ಆಗುತ್ತೆ. ಈ ರೀತಿ ಟ್ರಿಕ್ಸ್ನ ಯೂಸ್ ಮಾಡಿ ನೀವು ಕ್ವಶನ್ಸ್ನ ಸಾಲ್ವ್ ಮಾಡೋದ್ರಿಂದ ಏನಾಗುತ್ತೆ, ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ಸ್ ಇರಲ್ಲ, ಆನ್ಸರ್ ನಿಮಗೆ ಅಕ್ಯುರೇಟ್ ಸಿಗುತ್ತೆ. ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗೋಣ. ಇದು ಟೈಪ್ 2 ಕ್ವಶನ್. ಅಂದರೆ ಏನಿಲ್ಲಿ ಒಂದು ರೆಕ್ಟ್ಯಾಂಗಲಲ್ಲಿ ನಿಮಗೆ ಕ್ವಶನನ್ನು ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಏನು ಮಾಡಬೇಕು, ನೀವು ಎಷ್ಟು ಸ್ಕ್ವೇರ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಮೊದಲು ಹೇಳ್ದಂಗೆ ನೀವೇನು ಮಾಡಬೇಕು, ಅಡ್ಡ ಸಾಲು ಕಂಬ ಸಾಲು ಫೈಂಡ್ ಔಟ್ ಮಾಡ್ತಾ ಹೋದರೆ 1 ಎಷ್ಟಿದ್ದಾವೆ ಇದರಲ್ಲಿ ಕಂಬ ಸಾಲು? 6.
6 ಕಂಬ ಸಾಲುಗಳಿದ್ದಾವೆ, ಬಟ್ ಅಡ್ಡ ಸಾಲುಗಳು ಏನಿದ್ದಾವೆ, ಎರಡಷ್ಟೇ ಇದ್ದಾವೆ. ಇವಾಗ ನಿಮ್ಗೆ ಕೇಳ್ಬೋದು ಇದನ್ನು ಹೆಂಗೆ ಮಲ್ಟಿಪ್ಲೈ ಮಾಡೋದ್ರಿ ಮೇಡಮ್ ಅಂತೇಳಿ. ಇವಾಗ ಇಲ್ಲೇನು ಮಾಡಬೇಕು ನೀವಂದರೆ ಲಾಸ್ಟ್ ನಂಬರ್ ಟು ಲಾಸ್ಟ್ ನಂಬರ್, ನೆಕ್ಸ್ಟ್ ಇನ್ನೊಂದು ನಂಬರ್ ಯಾವುದು ಇರುತ್ತೆ ಅದನ್ನು ಲಾಸ್ಟ್ ನಂಬರ್ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ಆವಾಗ ನಿಮಗೆ ಅಕ್ಯುರೇಟ್ ಆನ್ಸರ್ ಗೊತ್ತಾಗುತ್ತೆ. ಅಂದರೆ ಈ ಕೊಟ್ಟಿರೋ ಫಿಗರಲ್ಲಿ ಎಷ್ಟು ಸ್ಕ್ವೇರ್ಸ್ ಇದೆ ಅಂತ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅರ್ಥ ಆಯ್ತಲ್ವಾ? 1 ಇಂಟು 5 ಮಲ್ಟಿಪ್ಲೈ ಮಾಡಬೇಕು, ಲಾಸ್ಟ್ ನಂಬರ್ ಟು ಲಾಸ್ಟ್ ನಂಬರ್. ಇಲ್ಲಿ ಲಾಸ್ಟ್ ನಂಬರ್ ಟು ಲಾಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಇದರಲ್ಲಿ ಸ್ಕ್ವೇರ್ಸ್ ಇದೆ ಅಂತ. ಓಕೆನಾ? ನೀವು ಬೇಕಿದ್ದರೆ ಕೌಂಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಒಂದು ನಿಮಿಷ. ಇಲ್ಲಿ ಟೋಟಲ್ ಎಷ್ಟಿದ್ದಾವೆ? 1 2 3 4 5 6 7 8 9 10 11 12. ಎಲ್ಲಿದೆ ಎಕ್ಯುರೇಟಾಗಿ ಎಷ್ಟಿದ್ದಾವೆ? 12 ಸ್ಕ್ವೇರ್ಸ್ ಇದ್ದಾವೆ, ಚಿಕ್ಕ ಚಿಕ್ಕದು. ನಂತರ ಹಿಂಗೆ ಕೌಂಟ್ ಮಾಡ್ತಾ ಬನ್ನಿ. 1 2 3 4 5. ಓಕೆ, ಅಗೇನ್ ಎಷ್ಟು ಸ್ಕ್ವೇರ್ಸ್ ಇಲ್ಲಿ ಫಾರ್ಮೇಟ್ ಆಯಿತು? 5 ಸ್ಕ್ವೇರ್ಸು ಫಾರ್ಮೇಟ್ ಆಯಿತು. ಟೋಟಲ್ ಆ್ಯಡ್ ಮಾಡಿದವಾಗ ಇದರಲ್ಲಿ ಎಷ್ಟಾಯಿತು? 17 ಸ್ಕ್ವೇರ್ಸ್ ಈ ಫಿಗರಲ್ಲಿ ಇದೆ. ಮತ್ತು ಯಾವುದಾದ್ರೂ ಬರುತ್ತಾ ನೋಡಿ, ಟ್ರೈ ಮಾಡಿ. ಬೇರೆ ಯಾವುದೂ ಆಗಲ್ಲ, ಯಾಕಂದರೆ ಇಲ್ಲಿ ನೋಡಿ, ಎರಡೆರಡು ಬಾಕ್ಸ್ನ ಜಾಯಿನ್ ಮಾಡ್ತಾ ಹೋದಾಗ 1 ಸ್ಕ್ವೇರ್ ಆಯಿತು. ಅದೇ 3 ಬಾಕ್ಸ್ನ ಜಾಯಿನ್ ಮಾಡ್ತಾ ಹೋಗಿ ನೋಡಿ ಎಷ್ಟಾಗುತ್ತೆ? ಇದು ಸ್ಕ್ವೇರ್ ರೆಕ್ಟ್ಯಾಂಗಲ್ ಆಗುತ್ತೆ ಅಲ್ವಾ? ಮತ್ತು ಯಾವುದು ಸ್ಕ್ವೇರ್ ಇಲ್ಲಿ ಫಾರ್ಮ್ ಆಗೋದಿಲ್ಲ. ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊತೀನಿ. ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದ್ದಾವೆ ಅಡ್ಡ ಸಾಲುಗಳು? 1 2 3. ಕಂಬ ಸಾಲು 1 2 3 4 5. ನಾನೇನು ಹೇಳಿದ್ದೆ ನಿಮಗೆ? ಲಾಸ್ಟ್ ನಂಬರ್ ಟು ಲಾಸ್ಟ್ ನಂಬರ್ ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಇಲ್ಲಿ ಮುಂದೆ ನಂಬರ್ ಉಳಿಯುತ್ತೆ, ಇದನ್ನೇನು ಮಾಡೋದು ಅಂತ ನೀವು ಅದನ್ನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಅದ್ರ ಬಗ್ಗೆ. ಬಟ್ ಏನು, ಇಲ್ಲಿಂದ ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ತಾ ಹೋಗಿ, ಲಾಸ್ಟ್ ನಂಬರ್ ಟು ಲಾಸ್ಟ್ ನಂಬರ್. 3 ಇಂಟು 5, ನೆಕ್ಸ್ಟ್ 2 ಇಂಟು 4, 1 ಇಂಟು 3. ಇಲ್ಲಿ ನೋಡಿ, 1 ಇಂಟು 3, 2 ಇಂಟು 4, ನೆಕ್ಸ್ಟು 3 ಇಂಟು 5. ಎಷ್ಟಾಗುತ್ತೆ ಆನ್ಸರ್? ಮಲ್ಟಿಪ್ಲೈ ಮಾಡಿ. ಬರುತ್ತೆ ಅಲ್ವಾ ಮಲ್ಟಿಪ್ಲಿಕೇಶನ್ ಎಲ್ಲರಿಗೂ? 1 ಇಂಟು 3 3, 2 ಇಂಟು 4 8, 3 ಇಂಟು 5 15. ಓಕೆ, ಟೋಟಲ್ ಆ್ಯಡ್ ಮಾಡಿದವಾಗ ಆನ್ಸರ್ ಎಷ್ಟು ಬಂತು? 26. ಇನ್ನು ಟೈಪ್ 3ನಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ? ಓಕೆನಾ? ಇಲ್ಲೇನು ಮಾಡಿದ್ದಾರೆ, ಅಲ್ಲಿ ಏನು ಮಾಡ್ತಿದ್ರು, ಎಕ್ಸಾಕ್ಟಾಗಿ ಒಂದು ಸ್ಕ್ವೇರ್ನ ಕೊಟ್ಬಿಟ್ಟು ಅದರೊಳಗಡೆ ಹಿಂಗೆ ಸ್ಕ್ವೇರ್ಸ್ನ ಕೊಡ್ತಾ ಹೋಗಿದ್ರು. ಓಕೆನಾ? ಹಿಂಗೆ ರೆಕ್ಟ್ಯಾಂಗಲಲ್ಲಿ ಸ್ಕ್ವೇರ್ಸು ಈ ರೀತಿ ಕ್ವಶನ್ಸ್ನ ಕೇಳಿದ್ರು, ಈಸಿಯಾಗಿ ಫೈಂಡ್ ಔಟ್ ಮಾಡಿದ್ರು. ಬಟ್ ಇಲ್ಲಿ ಏನು ಮಾಡಿದ್ದಾರೆ, ಸ್ಕ್ವೇರ್ಸ್ ಒಳಗಡೆ ಸ್ಕ್ವೇರನ್ನ ಕೊಟ್ಟಿದ್ದಾರೆ. ಓಕೆನಾ? ಇಲ್ಲಿ ನೋಡಿ, ನಾನು ನಿಮಗೆ ಫಸ್ಟ್ ಕ್ವಶನಲ್ಲಿ ಹೇಳಿದ್ದೆ, ಏನು ಹೇಳಿದ್ದೆ? ಇದು ಫಿಗರ್ ಇದೆ ಅಲ್ವಾ, ಇದರಲ್ಲಿ ಎಷ್ಟು ಸ್ಕ್ವೇರ್ಸ್ ಇದ್ವು? 1 2 1 2. ಟೋಟಲ್ ಎಷ್ಟು? 2 ಇಂಟು 2 4, 1 ಇಂಟು 1 1, ಟೋಟಲಿ 5 ಸ್ಕ್ವೇರ್ಸ್ ಇದ್ವು. ಅರ್ಥ ಆಯ್ತಲ್ವಾ? ಇಲ್ಲಿ ನೋಡಿ, ಈ ಡಯಾಗ್ರಾಮ್ ಇಲ್ಲ ಇದರಲ್ಲಿ ಅಂತ ಅಂದ್ಕೊಂಡ್ರೆ ಏನಾಗುತ್ತೆ, ಈ ರೀತಿ ಇಲ್ಲಿದೆ ಅಲ್ವಾ, ಈ ರೀತಿ ಸ್ಕ್ವೇರ್ ಈ ಡಯಾಗ್ರಾಮಲ್ಲಿ ಫಾರ್ಮೇಷನ್ ಆಗುತ್ತೆ. ಮಿಡಲ್ಲಿರೋ ಡಯಾಗ್ರಾಮ್ ಇಲ್ಲ ಅಂತ ಅಂದ್ಕೊಂಡ್ರೆ. ಸೊ ಬಿಗ್ ಸ್ಕ್ವೇರ್ ಡಯಾಗ್ರಾಮಲ್ಲಿ ಎಷ್ಟು ಸ್ಕ್ವೇರ್ಸ್ ಇದ್ದಾವೆ? 5 ಸ್ಕ್ವೇರ್ಸ್ ಇದ್ದಾವೆ. ಅದೇ ರೀತಿ ಇಲ್ಲಿ ನೋಡಿ, ಒಳಗಡೆ ಒಂದು ಈ ರೀತಿ ಸ್ಕ್ವೇರ್ ಇದೆ ಅಲ್ವಾ, ಅದು ಈ ಫಿಗರ್. ಇದನ್ನು ನಾವು ಏನು ಮಾಡಬೇಕು? ಸ್ಟ್ಯಾಂಡರ್ಡ್ ಫಿಗರ್ ಅಂತ ಕನ್ಸಿಡರ್ ಮಾಡಿದರೆ ಇದರಲ್ಲಿ ಎಷ್ಟು ಸ್ಕ್ವೇರ್ಸ್ ಇತ್ತು? 5 ಸ್ಕ್ವೇರ್ಸ್ ಇತ್ತು. ಈ ರೀತಿ ಫಿಗರ್ಸ್ ಇದರಲ್ಲಿ ಎಷ್ಟಿದ್ದಾವೆ? 2 ಇದ್ದಾವೆ. ಇದೊಂದು ಮತ್ತು ಅದ್ರ ಒಳಗಡೆ 1 ಸ್ಕ್ವೇರ್. ಓಕೆ, ಟೋಟಲ್ ಎಷ್ಟಾಯಿತು ಸ್ಕ್ವೇರ್ಸ್? ಇಲ್ಲಿ 10 ಸ್ಕ್ವೇರ್ಸ್ ಆಯಿತು. ನಿಮಗೆ ಇಲ್ಲ ಮೇಡಮ್ ನಮ್ಗೆ ಈ ರೀತಿ ಕನ್ಫ್ಯೂಸ್ ಆಗುತ್ತೆ, ನಾವು ನಂಬರ್ಸ್ ಕೊಟ್ಟೆ ಮಾಡ್ತೀವಿ ಪ್ರಾಬ್ಲಮ್ಸ್ ಅಂತ ಹೇಳೋದಾದರೆ, ಫಸ್ಟ್ ಏನು ಮಾಡಿ, ಔಟ್ಸೈಡ್ ಡಯಾಗ್ರಾಮ್ನ ಕನ್ಸಿಡರ್ ಮಾಡಿ. 1 2 1 2 ಈ ರೀತಿ ನಂಬರ್ಸ್ನ ಕೊಟ್ಕೊಳ್ಳಿ. ಹಿಂಗೆ ಮಲ್ಟಿಪ್ಲಿಕೇಶನ್ ಮಾಡಿ ಟೋಟಲ್ ಎಷ್ಟಾಯ್ತು? ಇಲ್ಲಿ 5 ಸ್ಕ್ವೇರ್ಸ್ ಇದ್ದಾವೆ ಈ ಡಯಾಗ್ರಾಮ್ನಲ್ಲಿ. ಓಕೆನಾ? ನೆಕ್ಸ್ಟ್ ಇದನ್ನು ತೆಗೆದುಬಿಡೋಣ. ನೆಕ್ಸ್ಟ್ ಒಳಗಡೆ ಏನಿದೆ ಅಲ್ವ ಡಯಾಗ್ರಾಮ್, ಅಲ್ಲಿ ಕೂಡ ನಂಬರ್ಸ್ನ ಕೊಡಿ. ಅದನ್ನು ಒಂದು ಚಿಕ್ಕ ಸ್ಕ್ವೇರ್ ಅಂದ್ಕೊಂಡು 1 2 1 2. ಇಲ್ಲಿ ಟೋಟಲಿ ಎಷ್ಟು ಸ್ಕ್ವೇರ್ಸ್ ಫಾರ್ಮೇಷನ್ ಆಯಿತು? 5 ಸ್ಕ್ವೇರ್ಸ್. ಓಕೆ, ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಸ್ಕ್ವೇರ್ ಫಾರ್ಮೇಟ್ ಆಗುತ್ತಾ ಅಂತ ನೋಡ್ಕೊಳ್ಳಿ. ಇಲ್ಲಿ ಯಾವುದು ಇಲ್ಲ ಅಲ್ವಾ, ಇಷ್ಟೇ ಸ್ಕ್ವೇರ್ಸ್ ಇಲ್ಲಿ ಫಾರ್ಮೇಟ್ ಆಗೋದು. ಸೊ ಟೋಟಲಿ ಎಷ್ಟಾಗುತ್ತೆ ಇಲ್ಲಿ? ಟೋಟಲಿ ಈ ಕೊಟ್ಟಿರುವಂಥ ಡಯಾಗ್ರಾಮಲ್ಲಿ 10 ಫಿಗರ್ಸ್ ಇದ್ದಾವೆ. ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ? ನೆಕ್ಸ್ಟ್ ಇಲ್ಲಿ ನೋಡಿ, ಇದು ನೀವು ಈಸಿ ಮೆಥಡಲ್ಲಿ ಮಾಡ್ಬೋದು. ಏನಂದರೆ ಇದು ನಮ್ಮದು ಇದು ಸ್ಟ್ಯಾಂಡರ್ಡ್ ಫಿಗರ್ ನಾನು ಹೇಳಿದ್ನಲ್ವ ನಿಮ್ಗೆ ಆವಾಗಲೇ, ಈ ಫಿಗರ್ ಈಸ್ ಈಕ್ವಲ್ ಟು
ಏನು ಸ್ಟ್ಯಾಂಡರ್ಡ್ ಫಿಗರ್ ದಿಸ್ ಫಿಗರ್ ಈಸ್ ಈಕ್ವಲ್ ಟು 5 ಸ್ಕ್ವೇರ್ಸ್ ಅಂತ ನಾನು ಹೇಳಿದ್ದೆ. ಇಲ್ಲಿ ನೋಡಿ ಇದೇ ಥರ ಎಷ್ಟು ಫಿಗರ್ಸ್ ಇದರಲ್ಲಿ ಇನ್ಸರ್ಟ್ ಮಾಡಿದ್ದಾರೆ ಅಂತ. 1 2 3 4 5 ಓಕೆನಾ. ಇಲ್ಲಿ 5 ಸ್ಕ್ವೇರ್ಸ್ ಇದರಲ್ಲಿ ಇನ್ಸರ್ಟ್ ಮಾಡಿದ್ದಾರೆ. ನೀವು ಡೈರೆಕ್ಟಾಗಿ ಮಾಡೋದಾದರೆ 5 ಇಂಟು 5 ಈ ಟೋಟಲಿ ಈ ಡಯಾಗ್ರಾಮ್ನಲ್ಲಿ ಎಷ್ಟು 25 ಫಿಗರ್ಸ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ನಾವು ಸ್ಟ್ಯಾಂಡರ್ಡ್ ಫಿಗರ್ ಇಲ್ಲಿದೆ ನೋಡಿ, ಈ ಫಿಗರ್ ಈಸ್ ಈಕ್ವಲ್ ಟು 5 ಅಂತ ಹೇಳಿದ್ದೆ. ಇದೇ ರೀತಿಯ ಫಿಗರ್ಗಳು ಇಲ್ಲಿ ಎಷ್ಟು ಇನ್ಸರ್ಟ್ ಆಗಿದ್ದಾವೆ, 5 ಇದ್ದಾವೆ. ಸೊ ಹಾಗಾಗಿ ಇದರಲ್ಲಿ ಈ ಕೊಟ್ಟಿರುವಂಥ ಡಯಾಗ್ರಾಮ್ನಲ್ಲಿ ಎಷ್ಟು ಸ್ಕ್ವೇರ್ಸ್ ಇದೆ ಅಂದರೆ 25 ಸ್ಕ್ವೇರ್ಸ್ ಇದೆ. ನೀವು ಬೇಕಿದ್ದರೆ ಬೇಸಿಕ್ ಮೆಥಡಲ್ಲಿ ನಾವು ಮಾಡ್ತೀವಿ ಅನ್ನೋದಾದರೆ ಏನು ಮಾಡಬೇಕು, ಆ್ಯಸ್ ಯೂಶ್ವಲ್ ಫಸ್ಟ್ ಕ್ವಶನಲ್ಲಿ ಮಾಡಿದ್ರಿ ಅಲ್ವಾ, ಇದೇ ರೀತಿ ಅಡ್ಡ ಸಾಲುಗಳಿಗೆ ಕಂಬ ಸಾಲುಗಳಿಗೆ ನಂಬರ್ಸ್ನ ಕೊಟ್ಕೊಳ್ತಾ ಹೋಗ್ಬೇಕು ಸಪ್ರೇಟು. ಮೇಲಿದ್ದು ಕೊಡ್ತೀರಾ 1 2 ನಂಬರ್, ನೆಕ್ಸ್ಟ್ ಸೆಕೆಂಡ್ ಬಾಕ್ಸ್ಗೂ ಕೂಡ ಅದೇ ರೀತಿ ನಂಬರ್ ಕೊಡಬೇಕು, ಥರ್ಡ್ಗೂ ನಂಬರ್ ಕೊಡಬೇಕು, ಫೋರ್ತ್ಗೂ ನಂಬರ್ ಕೊಡಬೇಕು. ಕೊಟ್ಟು ಏನು ಮಾಡಬೇಕು, ಅವನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಲಾಸ್ಟ್ ನಂಬರ್ ಟು ಲಾಸ್ಟ್ ನಂಬರ್, ಫಸ್ಟ್ ನಂಬರ್ ಟು ಫಸ್ಟ್ ನಂಬರ್, ಲೈಕ್ ದಟ್. ಈ ರೀತಿ ಇಲ್ಲಿ ನಾನು ಹೇಳಿದ್ನಲ್ವ ಆವಾಗಲೇ 1 ಇಂಟು 1 1, ನಂತರ 2 ಇಂಟು 2 4, ಈ ರೀತಿ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಇದು ಭಾಳ ಲೆಂದಿ ಮೆಥಡ್ ಆಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಿ, ಈ ಬೇಸಿಕ್ ಡಯಾಗ್ರಾಮ್ ಇದೆ ಅಲ್ವಾ, ಈ ಡಯಾಗ್ರಾಮ್ನ ಕನ್ಸಿಡರ್ ಮಾಡಿಬಿಟ್ಟು ಇದರಲ್ಲಿ ಎಷ್ಟು ಈ ರೀತಿಯ ಡಯಾಗ್ರಾಮ್ಗಳು ಇನ್ಸರ್ಟ್ ಆಗಿದೆ ಅಂತ ನೋಡಿಬಿಟ್ಟು ಇದಕ್ಕೆ ಆನ್ಸರ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಏನು ಮಾಡಿದ್ದಾರೆ, ಒಂದು ಸ್ಕ್ವೇರ್ನ ಕೊಟ್ಟಿದ್ದಾರೆ. ಯಾವುದದು ನಾನು ಹೇಳಿದ್ನಲ್ವ ಆವಾಗಲೇ ಸ್ಟ್ಯಾಂಡರ್ಡ್ ಫಿಗರ್, ದಿಸ್ ಈಸ್ ಅ ಸ್ಟ್ಯಾಂಡರ್ಡ್ ಫಿಗರ್. ಇದರಲ್ಲಿ ಎಷ್ಟು ಸ್ಕ್ವೇರ್ಸ್ ಇದೆ, 5 ಸ್ಕ್ವೇರ್ಸ್ ಇದೆ. ಓಕೆನಾ. ದಿಸ್ ಈಸ್ ಲೈಕ್ ದಿಸ್. ಇದರಲ್ಲಿ ಏನು ಮಾಡಿದರೆ, ಇನ್ನೊಂದು ಸ್ಕ್ವೇರ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ. ಓಕೆನಾ, ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅಂದ್ಕೊಳ್ತಿದ್ದೀನಿ. ಓಕೆನಾ, ಇನ್ನೊಂದು ಸ್ಕ್ವೇರ್ನ ಇದರಲ್ಲಿ ಇನ್ಸರ್ಟ್ ಮಾಡಿದ್ದಾರೆ. ಸೊ ಎಷ್ಟಿದ್ದಾವೆ ಈ ಕೊಟ್ಟಿರುವಂಥ ಡಯಾಗ್ರಾಮ್ನಲ್ಲಿ ಸ್ಕ್ವೇರ್ಸ್ ಅಂದರೆ 6 ಸ್ಕ್ವೇರ್ಸ್ ಇದ್ದಾವೆ. ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅಂದ್ಕೊಳ್ತೀನಿ. ಕ್ಲಾಸಸ್ ಸ್ಪೀಡ್ ಆಗ್ತಾಯಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ಇನ್ನೂ ಸ್ವಲ್ಪ ಸ್ಲೋ ಆಗಿ ಹೇಳೋಣ. ಅರ್ಥ ಆಯ್ತಲ್ವ. ಇದಾಗಿತ್ತು ಇವತ್ತಿನ ತರಗತಿ ಕೌಂಟಿಂಗ್ ಫಿಗರ್ಸ್ ಮೇಲೆ, ಅದು ಸ್ಕ್ವೇರ್ಸ್ ಮೇಲೆ ಅಷ್ಟೇ. ಯಾವ ಟೈಪಲ್ಲಿ ಸ್ಕ್ವೇರ್ಸಲ್ಲಿ ಕ್ವಶನ್ಸ್ ಕೇಳ್ತಾರೆ ಅಂತ. ಇನ್ನೂ ಕೆಲವೊಂದಿಷ್ಟು ಬೇರೆ ಬೇರೆ ಮೆಥಡ್ಗಳಿವೆ ಸ್ಕ್ವೇರ್ ಮೇಲೆ ಕ್ವಶನ್ ಕೇಳುವಂಥ ಮೆಥಡ್ಗಳು ಬೇರೆ ಬೇರೆ ಇದೆ. ಅದನ್ನು ನೆಕ್ಸ್ಟ್ ತರಗತಿಯಲ್ಲಿ ನಾನು ನಿಮ್ಮ ಮುಂದೆ ತೊಗೊಂಡು ಬರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಕ್ಲಾಸ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಅರ್ಥ ಆದರೆ ಲೈಕ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಈ ನಿಮ್ಮ ಗುರುಕುಲಕ್ಕೆ ನಿಮ್ಮ ಫ್ರೆಂಡ್ಸ್ನೂ ಕೂಡ ಕರೆ ತನ್ನಿ. ಅರ್ಥ ಆಯ್ತು ಅಂದ್ಕೊಳ್ತೀನಿ ಇವತ್ತಿನ ತರಗತಿ. ಓಕೆ, ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.